ಇಂದಿನ ಮಕ್ಕಳೇ ನಾಳೆಯ ರಾಜಕಾರಣಿಗಳು. ದೇಶವನ್ನ ಅಭಿವೃದ್ಧಿ ಮಾಡುವುದರಲ್ಲಿ ಯುವ ಜನಾಂಗದ ಪಾತ್ರ ಬಹಳ ದೊಡ್ಡದು. ಅಂತಹ ಯುವ ಜನಾಂಗಕ್ಕೆ ವಿದ್ಯಾಭ್ಯಾಸ ತುಂಬಾ ಮುಖ್ಯ. ಪ್ರಸ್ತುತ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕೆನ್ನುವಂತ ನಿಟ್ಟಿನಲ್ಲಿ ಸಹನಾ ಅವರ ನೇತೃತ್ವದಲ್ಲಿ ಕರ್ನಾಟಕ ಎಜುಕೇಷನ್ ಕೆರಿಯರ್ ಮಿಷನ್ ವೆಬ್ಸೈಟ್ ಲಾಂಚ್ ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ಈ ವೆಬ್ಸೈಟ್ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತ ಸಮಸ್ಯೆಗಳು, ಕೌನ್ಸೆಲಿಂಗ್, ಸ್ಪರ್ಧಾತ್ಮಕ ಪರೀಕ್ಷೆಯ ಜಾಗೃತಿ, ವಿಶೇಷವಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತ ಶೈಲಿಯಲ್ಲಿ ಇದನ್ನು ವಿನ್ಯಾಸ ಮಾಡಲಾಗಿದೆ. ಲಾಗಿನ್ ಆಗುವ ಮೂಲಕ ವಿದ್ಯಾರ್ಥಿಗಳು ಉಚಿತವಾಗಿ ವೆಬ್ಸೈಟ್ ಸೇವೆಯನ್ನ ಪಡೆದುಕೊಳ್ಳಬಹುದು. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸುಲಭವಾಗಿ ಅಪ್ಲಿಕೇಶನ್ ಮೂಲಕ ವಿದ್ಯಾರ್ಥಿಗಳ ಕೈಗೆ ಸಿಗಲಿದೆ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಅಗತ್ಯ ಮಾಹಿತಿ, ಜಾಗೃತಿ ಹಾಗೂ ವಿದ್ಯಾರ್ಥಿಗಳ ಸಮಸ್ಯೆಗೆ ಈ ವೆಬ್ಸೈಟ್ ಸಹಾಯಕವಾಗಲಿದೆ. ಇನ್ನು ಮುಂದಿನ ದಿನಗಳಲ್ಲಿ ಒಂದು ಅಪ್ಲಿಕೇಶನ್ ರೂಪದಲ್ಲಿ ಇಂಗ್ಲಿಷಿನ ಜೊತೆಗೆ ಕನ್ನಡ ಭಾಷೆಯಲ್ಲೂ ತರುವಂತ ವ್ಯವಸ್ಥೆ ಮಾಡಲಿದ್ದೇವೆ ಅಂತ ಕೆಇಸಿಎಂ ಮ್ಯಾನೇಜಿಂಗ್ ಡೈರೆಕ್ಟರ್ ಸಹನಾ ಅವರು ವೆಬ್ಸೈಟಿನ ಫ್ಯೂಚರ್ ಪ್ಲಾನ್ ಅನ್ನ ರಿವೀಲ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ನಮ್ಮ ವೆಬ್ಸೈಟ್. ಓಕೆ, ಈ ವೆಬ್ಸೈಟ್ ಅಲ್ಲೇ ಲಾಂಚಿಂಗ್ ದ ವಿಮೆನ್ ಸಪೋರ್ಟ್. ಮೇನ್ ಆಗಿ ನಾವು ಸ್ಟಾರ್ಟ್ ಮಾಡಿರುವಂತ ಮೋಟಿವ್ ಏನಂತ ಹೇಳಿದ್ರೆ ಸಪೋರ್ಟ್. ಕರ್ನಾಟಕ ಎಜುಕೇಶನ್ ಸರ್ವಿಸ್ ಅಂತ ನಾವು ಏನ್ ಸ್ಟಾರ್ಟ್ ಮಾಡಿದೀವಿ ಅದ್ರ ಒಳಗಡೆ ಕರ್ನಾಟಕ ಎಜುಕೇಶನ್ ಅಂಡ್ ಕೆರಿಯರ್ ಮಿಷನ್ ಅಂತ ಒಂದು ಮಿಷನ್ ನ ಸ್ಟಾರ್ಟ್ ಮಾಡ್ತಿದ್ವಿ, KCM ಅಂತೇಳಿ. ಇದ್ರದ್ದು ಮೇನ್ ಉದ್ದೇಶ ಏನಂತ ಹೇಳಿದ್ರೆ ಗ್ರಾಮೀಣ ಭಾಗದಲ್ಲಿರುವಂತಹ ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳಾಗಿರ್ಬೋದು, ಇಲ್ಲ ಇನ್ಫಾರ್ಮೇಶನ್ ಕೊರತೆ ಇರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು, ಅವರಿಗೆ ಬೇಕಾಗಿರುವಂತಹ ಕಂಪ್ಲೀಟ್ ಪ್ಲಾಟ್ಫಾರ್ಮ್. ಇಲ್ಲಿ ನೀವು ತಿಳ್ಕೊಬಹುದು, ಇದು ಎಜುಕೇಶನ್ಗೆ ಮಾತ್ರ ಅಲ್ಲ, ನಿಮಗೆ ಎಜುಕೇಶನ್ ಆಗಿರ್ಬೋದು, ನಿಮ್ಮ ಜಾಬ್ ರಿಲೇಟೆಡ್ ಆಗಿರಬಹುದು, ಇಲ್ಲ ನಿಮಗೆ ಏನೇ ರೀತಿಯಂತಹ ತೊಂದರೆಗಳು. ಫಾರ್ ಎಕ್ಸಾಂಪಲ್, ಈಗ ನಮ್ಮ ವೆಬ್ಸೈಟ್ ನಾವು ಲಾಂಚ್ ಮಾಡಿರೋದು ಮೇನ್ ಇವೆಂಟ್ ಅಂತ ಹೇಳಿದ್ರೆ ಅದರಲ್ಲಿ ಗ್ರೀವೆನ್ಸ್ ಅಂಡ್ ಸ್ಟೂಡೆಂಟ್ ಸಪೋರ್ಟ್ ಸೆಲ್ ಅಂತ ಒಂದಿದೆ. ಅಲ್ಲಿ ನೀವು ಹೋಗಿದ ತಕ್ಷಣ ನಿಮಗೆ ಇಶ್ಯೂಗಳನ್ನ, ನೀವು ಯಾವ್ಯಾವ ನಿಮಗೆ ಇಶ್ಯೂಸ್ ಇದೆ ಸೆಲೆಕ್ಟ್ ಮಾಡಿದ ತಕ್ಷಣ ಅಲ್ಲಿ ನೀವು ನೋಡ್ಬೋದು. ನಿಮಗೆ ಸ್ಕಾಲರ್ಶಿಪ್ ಆಗಿರ್ಬೋದು, ಗೈಡೆನ್ಸ್ ಆಗಿರ್ಬೋದು, ಕೌನ್ಸಿಲಿಂಗ್ ಆಗಿರ್ಬೋದು, ಅದ್ರ ಜೊತೆಗೆ ಸರ್ಟಿಫಿಕೇಶನ್ ಇಶ್ಯೂಸ್ ಆಗಿರ್ಬೋದು, ಈ ರೀತಿ ಎಲ್ಲ ಇಶ್ಯೂಸ್, ಕಾಲೇಜಿಂದ ಹರಾಸ್ಮೆಂಟು, ರ್ಯಾಗಿಂಗ್, ಯಾವುದೇ ರೀತಿಯಾದಂಥ ಇಶ್ಯೂಸ್ ಆದರೂ ನಿಮಗೆ ಅಲ್ಲೊಂದು ಆಪ್ಷನ್ಸ್ ಇದೆ. ಅದು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಏನು ಇಶ್ಯೂಸ್ ಇದೆ ನೀವು ಫಿಲ್ ಮಾಡಿಬಿಟ್ಟು ಕಳಿಸಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಕನ್ಸರ್ನ್ ಡಿಪಾರ್ಟ್ಮೆಂಟ್. ಸೊ ಈಗ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅದ ಹೇಳಿದ್ರೆ ಲೀಗಲ್ ಡಿಪಾರ್ಟ್ಮೆಂಟ್ ಆಗಿರಬಹುದು, ಈಗ ಸಿವಿಲ್ ಡಿಪಾರ್ಟ್ಮೆಂಟ್ ಆಗಿರಬಹುದು, ಅದೇ ರೀತಿ ಸ್ಕಾಲರ್ಶಿಪ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು. ಈ ಡಿಪಾರ್ಟ್ಮೆಂಟ್ಗೆ ನಾವು ಡೈರೆಕ್ಟ್ ಆಗಿ ನಾವು ಫಾರ್ವರ್ಡ್ ಮಾಡ್ತೀವಿ. ಫಾರ್ವರ್ಡ್ ಮಾಡಿ ವಿ ವಿಲ್ ಅದನ್ನ ಸಾರ್ಟ್ ಔಟ್ ಆಗೋವರೆಗೂ ನಾವು ಸ್ಟೂಡೆಂಟ್ ಜೊತೆ ನಿಂತ್ಕೊಳ್ತೀವಿ. ಬಟ್ ನಮಗೆ ಏನಂತ ಹೇಳಿದ್ರೆ ಅವ್ರು ಕೊಡೋ ಅಂತ ಇನ್ಫಾರ್ಮೇಶನ್ ಆಕ್ಯುರೇಟ್ ಆಗಿರ್ಬೇಕು.